ವೆಲ್ಕಮ್ ಬ್ಯಾಕ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನ ಕೊಟ್ಟಿತ್ತು. ಹಾಗಾಗಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸೆಲೆಬಿ ಸಂಸ್ಥೆಗೆ ನಿಷೇಧವನ್ನ ಹೇರಲಾಗಿದೆ. ನಿನ್ನೆ ಈ ವಿಚಾರವನ್ನು ಹೇಳ್ತಾರೆ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಲ್ಲಿ ಸೆಲೆಬಿ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ನಿನ್ನೆ ಕೇಂದ್ರ ಸರ್ಕಾರ ಸೆಲೆಬಿ ಕಾರ್ಯವ್ಯಾಪ್ತಿ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟಿತ್ತು. ಕಾರ್ಯವ್ಯಾಪ್ತಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ, ಭಾರತದ ಯಾವುದೇ ಏರ್ಪೋರ್ಟ್ ಅಲ್ಲೂ ಕೂಡ ಸೆಲೆಬಿ ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾ ಇದ್ರೆ ಅದನ್ನ ಸ್ಥಗಿತ ಬ್ಯಾನ್ ಮಾಡಿ ಅಂತೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಈಗ ಅಲ್ಲಿ ಏರ್ಪೋರ್ಟ್ಗಳಲ್ಲಿ ಈ ಕೆಲವೊಂದಷ್ಟು ನಿರ್ವಹಣೆಯನ್ನ ಮಾಡ್ತಾ ಇದ್ರೆ, ಈ ಲಗೇಜ್ಗಳನ್ನ ಶಿಫ್ಟ್ ಮಾಡೋದಾಗಿರ್ಬೋದು, ಈ ಬ್ಯಾಗೇಜ್ಗಳಾಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಈ ತರದ ಒಂದು ಕಾರ್ಯಾಚರಣೆಯನ್ನ ಸೆಲೆಬಿ ಮಾಡ್ತಾರೆ. ಈಗ ಭಾರತದಲ್ಲಿ ಆ ಸಂಸ್ಥೆಗೆ ಬ್ಯಾನ್. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಪಾಪಿ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ದಾಳಿ ನಡೆಸಿದ ಭಾರತದ ಆ ಒಂದು ದಾಳಿಯ ಸಂದರ್ಭದಲ್ಲಿ ಏನು ಟರ್ಕಿ ಒಂದು ಪಾಪಿ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿತ್ತು, ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿತ್ತು. ಹೀಗಾಗಿ ಇಡೀ ದೇಶದ 9 ವಿಮಾನ ನಿಲ್ದಾಣಗಳಲ್ಲಿ ಈಗಾಗಲೇ ಟರ್ಕಿ ಬೇಸ್ಡ್ ಸಂಸ್ಥೆ ಆಗಿರ್ತಕ್ಕಂಥ ಸೆಲೆಬಿ ಸಂಸ್ಥೆಯನ್ನ, ಅಂದ್ರೆ ಏವಿಯೇಷನ್ ಸರ್ವಿಸ್ ಅನ್ನ ಈಗಾಗಲೇ ನಿಷೇಧ ಏರಿ ಕೇಂದ್ರ ಸರ್ಕಾರ ಆದೇಶವನ್ನ ಮಾಡಿದೆ. ಇನ್ನು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವಿರುವಂತದ್ದು ನಾವು ನೋಡಬಹುದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಏನು ಪಾಪಿ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದಂತಹ ಟರ್ಕಿ ಒಂದು ಮೂಲದ ಸಂಸ್ಥೆ ಆಗಿರ್ತಕ್ಕಂತಹ ಸೆಲೆಬಿ ಒಂದು ಏವಿಯೇಷನ್ ಸರ್ವಿಸ್, ಅಂದ್ರೆ ಭದ್ರತೆಯನ್ನ ನೋಡ್ಕೊಳ್ತಕ್ಕಂತಹ ಸೆಲೆಬಿ ಟರ್ಕಿ ಮೂಲದ ಇರತಕ್ಕಂತಹ ಏವಿಯೇಷನ್ ಸಂಸ್ಥೆಯ ಎಲ್ಲಾ ಒಂದು ಏನು ಅವರ ಒಂದು ಆಕ್ಟಿವಿಟಿಯನ್ನ ಎಲ್ಲವೂ ಕೂಡ ಈಗ ನಿಷೇಧ ಏರಲಾಗಿದೆ. ಭಾರತದ 9 ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು ನಿಷೇಧವನ್ನ ಏರಿರುವಂತದ್ದು. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಆ ಒಂದು ಕಾರ್ಗೋ ಒಂದು ಸರ್ವಿಸಸ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸರ್ವಿಸ್ ನಲ್ಲಿ ಸೆಲೆಬಿ ಒಂದು ಏವಿಯೇಷನ್ ಸರ್ವಿಸ್ ನ ಒಂದು ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಇವ್ರು ಯಾರು ಕೂಡ ಇಲ್ಲಿ ಕೆಲಸವನ್ನ ಮಾಡೋದು ಬೇಡ ಅಂತೇಳಿ ಭದ್ರತೆ ಒಂದು ನಿಯಮಾವಳಿಯ ಒಂದು ಇದಿಟ್ಕೊಂಡು ಈಗ ಕೇಂದ್ರ ವಿಮಾನಯಾನ ಸಂಸ್ಥೆ ಈಗ ಒಂದು ಸೆಲೆಬಿಯನ್ನ ನಿಷೇಧ ಏರಿ ಈಗ ಒಂದು ನಿನ್ನೆ ರಾತ್ರಿಯಿಂದ ಆದೇಶವನ್ನ ಮಾಡಿರುವಂತದ್ದು. ಸೆಲೆಬಿ ಒಂದು ಏವಿಯೇಷನ್ ಸರ್ವಿಸ್ ನಿಂದ ಯಾರು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ರು, ಅದಕ್ಕೆ ಪೂರಕವಾಗಿ ಬೇರೆ ಒಂದು ಸಿಬ್ಬಂದಿಗಳನ್ನ ಬೇರೆ ಬೇರೆ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಇದನ್ನ ಸರಿದೂಗಿಸ್ತೇವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಕೇಂದ್ರ ವಿಮಾನಯಾನ ಇಲಾಖೆ ಹೇಳಿರುವಂತದ್ದು. ಜೊತೆಗೆ ಏರ್ಪೋರ್ಟ್ ನಲ್ಲಿ ಕಾರ್ಗೋ ಸರಕು ಸಾಗಾಣಿಕೆ ಆಗಬಹುದು, ಜೊತೆಗೆ ನೆಲ ನಿರ್ವಹಣೆ ಪಡೆ ಅಂದ್ರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ನಿರ್ವಹಣೆ ಏನ್ ಮಾಡ್ತಾ ಇದ್ರು ಸೆಲೆಬಿ, ಈಗ ಸಂಪೂರ್ಣವಾಗಿ ನಿಷೇಧವನ್ನ ಏರಲಾಗಿದೆ. ಜೊತೆಗೆ ಇದನ್ನ ವಾಪಸ್ ಪಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು ಪಾಪಿ ಪಾಕಿಸ್ತಾನಕ್ಕೆ ನೆರವು ನೀಡಿದಂತಹ ಟರ್ಕಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು. ಜೊತೆಗೆ ಟರ್ಕಿ ಮೂಲದ ಏನು ಸೆಲೆಬಿ ಏವಿಯೇಷನ್ ಸರ್ವಿಸ್ ಏನಿತ್ತು ಅದನ್ನ ಈಗ ಏರ್ಪೋರ್ಟ್ ನಲ್ಲಿ ನಿಷೇಧವನ್ನ ಏರಲಾಗಿದೆ. ಜೊತೆಗೆ ಅವರ ಸಿಬ್ಬಂದಿಗಳನ್ನು ಕೂಡ ವಾಪಸ್ ಕಳಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಪಾಪಿ ಪಾಕಿಸ್ತಾನಕ್ಕೆ ಒಂದು ನೆರವನ್ನ ನೀಡಿದಂತಹ ಟರ್ಕಿಗೆ ಸರಿಯಾದ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನ ಕೊಟ್ಟಿತ್ತು. ಹಾಗಾಗಿ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಸೆಲೆಬಿ ಸಂಸ್ಥೆಗೆ ನಿಷೇಧವನ್ನ ಹೇರಲಾಗಿದೆ. ನಿನ್ನೆ ಈ ವಿಚಾರವನ್ನು ಹೇಳ್ತಾರೆ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಲ್ಲಿ ಸೆಲೆಬಿ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ನಿನ್ನೆ ಕೇಂದ್ರ ಸರ್ಕಾರ ಸೆಲೆಬಿ ಕಾರ್ಯವ್ಯಾಪ್ತಿ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟಿತ್ತು. ಕಾರ್ಯವ್ಯಾಪ್ತಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ, ಭಾರತದ ಯಾವುದೇ ಏರ್ಪೋರ್ಟ್ ಅಲ್ಲೂ ಕೂಡ ಸೆಲೆಬಿ ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾ ಇದ್ರೆ ಅದನ್ನ ಸ್ಥಗಿತ ಬ್ಯಾನ್ ಮಾಡಿ ಅಂತೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಈಗ ಅಲ್ಲಿ ಏರ್ಪೋರ್ಟ್ಗಳಲ್ಲಿ ಈ ಕೆಲವೊಂದಷ್ಟು ನಿರ್ವಹಣೆಯನ್ನ ಮಾಡ್ತಾ ಇದ್ರೆ, ಈ ಲಗೇಜ್ಗಳನ್ನ ಶಿಫ್ಟ್ ಮಾಡೋದಾಗಿರ್ಬೋದು, ಈ ಬ್ಯಾಗೇಜ್ಗಳಾಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಈ ತರದ ಒಂದು ಕಾರ್ಯಾಚರಣೆಯನ್ನ ಸೆಲೆಬಿ ಮಾಡ್ತಾರೆ. ಈಗ ಭಾರತದಲ್ಲಿ ಆ ಸಂಸ್ಥೆಗೆ ಬ್ಯಾನ್. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಪಾಪಿ ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ದಾಳಿ ನಡೆಸಿದ ಭಾರತದ ಆ ಒಂದು ದಾಳಿಯ ಸಂದರ್ಭದಲ್ಲಿ ಏನು ಟರ್ಕಿ ಒಂದು ಪಾಪಿ ಪಾಕಿಸ್ತಾನಕ್ಕೆ ನೆರವನ್ನ ನೀಡಿತ್ತು, ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿತ್ತು. ಹೀಗಾಗಿ ಇಡೀ ದೇಶದ 9 ವಿಮಾನ ನಿಲ್ದಾಣಗಳಲ್ಲಿ ಈಗಾಗಲೇ
ಟರ್ಕಿ ಬೇಸ್ಡ್ ಸಂಸ್ಥೆ ಆಗಿರ್ತಕ್ಕಂಥ ಸೆಲಿಬಿ ಸಂಸ್ಥೆಯನ್ನ ಅಂದ್ರೆ ಏವಿಯೇಷನ್ ಸರ್ವಿಸ್ ಅನ್ನ ಈಗಾಗಲೇ ನಿಷೇಧ ಏರಿ ಕೇಂದ್ರ ಸರ್ಕಾರ ಆದೇಶವನ್ನ ಮಾಡಿದೆ. ಇನ್ನು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವಿರುವಂತದ್ದು ನಾವು ನೋಡಬಹುದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಏನು ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದಂತಹ ಟರ್ಕಿ ಒಂದು ಮೂಲದ ಸಂಸ್ಥೆ ಆಗಿರ್ತಕ್ಕಂತಹ ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ಅಂದ್ರೆ ಭದ್ರತೆಯನ್ನ ನೋಡ್ಕೊಳ್ತಕ್ಕಂತಹ ಸೆಲಿಬಿ ಟರ್ಕಿ ಮೂಲದ ಇರತಕ್ಕಂತಹ ಏವಿಯೇಷನ್ ಸಂಸ್ಥೆಯ ಎಲ್ಲಾ ಒಂದು ಏನು ಅವರ ಒಂದು ಆಕ್ಟಿವಿಟಿಯನ್ನ ಎಲ್ಲವೂ ಕೂಡ ಈಗ ನಿಷೇಧ ಏರಲಾಗಿದೆ. ಭಾರತದ 9 ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು ನಿಷೇಧವನ್ನ ಏರಿರುವಂತದ್ದು. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಕಾರ್ಗೋ ಒಂದು ಸರ್ವಿಸಸ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸರ್ವಿಸ್ ನಲ್ಲಿ ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ನ ಒಂದು ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಇವ್ರು ಯಾರು ಕೂಡ ಇಲ್ಲಿ ಕೆಲಸವನ್ನ ಮಾಡೋದು ಬೇಡ ಅಂತೇಳಿ ಭದ್ರತೆ ಒಂದು ನಿಯಮಾವಳಿಯ ಒಂದು ಇದಿಟ್ಕೊಂಡು ಈಗ ಕೇಂದ್ರ ವಿಮಾನಯಾನ ಸಂಸ್ಥೆ ಈಗ ಒಂದು ಸೆಲಿಬಿಯನ್ನ ನಿಷೇಧ ಏರಿ ಈಗ ಒಂದು ನಿನ್ನೆ ರಾತ್ರಿಯಿಂದ ಆದೇಶವನ್ನ ಮಾಡಿರುವಂತದ್ದು. ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ನಿಂದ ಯಾರು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೆ ಪೂರಕವಾಗಿ ಬೇರೆ ಒಂದು ಸಿಬ್ಬಂದಿಗಳನ್ನ ಬೇರೆ ಬೇರೆ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಇದನ್ನ ಸರಿದೂಗಿಸ್ತೇವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಕೇಂದ್ರ ವಿಮಾನಯಾನ ಇಲಾಖೆ ಹೇಳಿರುವಂತದ್ದು. ಜೊತೆಗೆ ಏರ್ಪೋರ್ಟ್ ನಲ್ಲಿ ಕಾರ್ಗೋ ಸರಕು ಸಾಗಾಣಿಕೆ ಆಗ್ಬೋದು, ಜೊತೆಗೆ ನೆಲ ನಿರ್ವಹಣೆ ಪಡೆ ಅಂದ್ರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ನಿರ್ವಹಣೆ ಏನ್ ಮಾಡ್ತಾ ಇದ್ರು ಸೆಲಿಬಿ ಈಗ ಸಂಪೂರ್ಣವಾಗಿ ನಿಷೇಧವನ್ನ ಏರಲಾಗಿದೆ. ಜೊತೆಗೆ ಇದನ್ನ ವಾಪಸ್ ಪಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು ಪಾಕಿಸ್ತಾನಕ್ಕೆ ನೆರವು ನೀಡಿದಂತಹ ಟರ್ಕಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು. ಜೊತೆಗೆ ಟರ್ಕಿ ಮೂಲದ ಏನು ಸೆಲಿಬಿ ಏವಿಯೇಷನ್ ಸರ್ವಿಸ್ ಏನಿತ್ತು ಅದನ್ನ ಈಗ ಏರ್ಪೋರ್ಟ್ ನಲ್ಲಿ ನಿಷೇಧವನ್ನ ಏರಲಾಗಿದೆ. ಜೊತೆಗೆ ಅವರ ಸಿಬ್ಬಂದಿಗಳನ್ನು ಕೂಡ ವಾಪಸ್ ಕಳಿಸಿಕೊಳ್ತಕ್ಕಂಥ ಒಂದು ಕೆಲಸವನ್ನ ಮಾಡಿ ಪಾಕಿಸ್ತಾನಕ್ಕೆ ಒಂದು ನೆರವನ್ನ ನೀಡಿದಂತಹ ಟರ್ಕಿಗೆ ಸರಿಯಾದ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕ್ಯಾಮರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ವೆಲ್ಕಮ್ ಬ್ಯಾಕ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲವನ್ನ ಕೊಟ್ಟಿತ್ತು. ಹಾಗಾಗಿ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸೆಲೆಬಿ ಸಂಸ್ಥೆಗೆ ನಿಷೇಧವನ್ನ ಹೇರಲಾಗಿದೆ. ನಿನ್ನೆ ವಿಚಾರವನ್ನು ಹೇಳ್ತಾ ಇದ್ದಾರೆ. ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಲ್ಲಿ ಸೆಲೆಬಿ ಸಂಸ್ಥೆ ಕಾರ್ಯವನ್ನು ನಿರ್ವಹಿಸುತ್ತೆ. ನಿನ್ನೆ ಕೇಂದ್ರ ಸರ್ಕಾರ ಸೆಲೆಬಿ ಕಾರ್ಯವ್ಯಾಪ್ತಿ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಸೂಚನೆ ಕೊಟ್ಟಿತ್ತು. ಕಾರ್ಯವ್ಯಾಪ್ತಿಯ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಎಲ್ಲಾ ಏರ್ಪೋರ್ಟ್ಗಳಲ್ಲೂ ಕೂಡ, ಭಾರತದ ಯಾವುದೇ ಏರ್ಪೋರ್ಟ್ ಅಲ್ಲೂ ಕೂಡ ಸೆಲೆಬಿ ತನ್ನ ಕಾರ್ಯಾಚರಣೆಯನ್ನ ನಿರ್ವಹಿಸ್ತಾ ಇದ್ರೆ ಅದನ್ನ ಸ್ಥಗಿತ ಬ್ಯಾನ್ ಮಾಡಿ ಅಂತೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಈಗ ಅಲ್ಲಿ ಏರ್ಪೋರ್ಟ್ಗಳಲ್ಲಿ ಈ ಕೆಲವೊಂದಷ್ಟು ನಿರ್ವಹಣೆಯನ್ನ ಮಾಡ್ತಾ ಇದ್ರೆ, ಈ ಲಗೇಜ್ಗಳನ್ನ ಶಿಫ್ಟ್ ಮಾಡೋದಾಗಿರ್ಬೋದು, ಈ ಬ್ಯಾಗೇಜ್ಗಳಾಗಿರ್ಬೋದು, ಗೂಡ್ಸ್ ಆಗಿರ್ಬೋದು, ಈ ತರದ ಒಂದು ಕಾರ್ಯಾಚರಣೆಯನ್ನ ಸೆಲೆಬಿ ಮಾಡ್ತಾರೆ. ಈಗ ಭಾರತದಲ್ಲಿ ಆ ಸಂಸ್ಥೆಗೆ ಬ್ಯಾನ್. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಪಾಕಿಸ್ತಾನದ ಮೇಲೆ ಆಪರೇಷನ್ ಸಿಂಧೂರ ದಾಳಿ ನಡೆಸಿದ ಭಾರತದ ಒಂದು ದಾಳಿಯ ಸಂದರ್ಭದಲ್ಲಿ ಏನು ಟರ್ಕಿ ಒಂದು ಪಾಕಿಸ್ತಾನಕ್ಕೆ ನೆರವನ್ನ ನೀಡಿತ್ತು, ಜೊತೆಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಕೆ ಮಾಡಿತ್ತು. ಹೀಗಾಗಿ ಇಡೀ ದೇಶದ 9 ವಿಮಾನ ನಿಲ್ದಾಣಗಳಲ್ಲಿ ಈಗಾಗಲೇ ಟರ್ಕಿ ಬೇಸ್ಡ್ ಸಂಸ್ಥೆ ಆಗಿರ್ತಕ್ಕಂಥ ಸೆಲಿಬಿ ಸಂಸ್ಥೆಯನ್ನ ಅಂದ್ರೆ ಏವಿಯೇಷನ್ ಸರ್ವಿಸ್ ಅನ್ನ ಈಗಾಗಲೇ ನಿಷೇಧ ಏರಿ ಕೇಂದ್ರ ಸರ್ಕಾರ ಆದೇಶವನ್ನ ಮಾಡಿದೆ. ಇನ್ನು ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾವಿರುವಂತದ್ದು ನಾವು ನೋಡಬಹುದು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲೂ ಕೂಡ ಏನು ಪಾಕಿಸ್ತಾನಕ್ಕೆ ನೆರವನ್ನ ನೀಡಿದಂತಹ ಟರ್ಕಿ ಒಂದು ಮೂಲದ ಸಂಸ್ಥೆ ಆಗಿರ್ತಕ್ಕಂತಹ ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ಅಂದ್ರೆ ಭದ್ರತೆಯನ್ನ ನೋಡ್ಕೊಳ್ತಕ್ಕಂತಹ ಸೆಲಿಬಿ ಟರ್ಕಿ ಮೂಲದ ಇರತಕ್ಕಂತಹ ಏವಿಯೇಷನ್ ಸಂಸ್ಥೆಯ ಎಲ್ಲಾ ಒಂದು ಏನು ಅವರ ಒಂದು ಆಕ್ಟಿವಿಟಿಯನ್ನ ಎಲ್ಲವೂ ಕೂಡ ಈಗ ನಿಷೇಧ ಏರಲಾಗಿದೆ. ಭಾರತದ 9 ವಿಮಾನ ನಿಲ್ದಾಣಗಳಲ್ಲಿ ಈ ಒಂದು ನಿಷೇಧವನ್ನ ಏರಿರುವಂತದ್ದು. ಪ್ರಮುಖವಾಗಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇರ್ತಕ್ಕಂಥ ಒಂದು ಕಾರ್ಗೋ ಒಂದು ಸರ್ವಿಸಸ್ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಸರ್ವಿಸ್ ನಲ್ಲಿ ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ನ ಒಂದು ಸಿಬ್ಬಂದಿಗಳು ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಇವ್ರು ಯಾರು ಕೂಡ ಇಲ್ಲಿ ಕೆಲಸವನ್ನ ಮಾಡೋದು ಬೇಡ ಅಂತೇಳಿ ಭದ್ರತೆ ಒಂದು ನಿಯಮಾವಳಿಯ ಒಂದು ಇದಿಟ್ಕೊಂಡು ಈಗ ಕೇಂದ್ರ ವಿಮಾನಯಾನ ಸಂಸ್ಥೆ ಈಗ ಒಂದು ಸೆಲಿಬಿಯನ್ನ ನಿಷೇಧ ಏರಿ ಈಗ ಒಂದು ನಿನ್ನೆ ರಾತ್ರಿಯಿಂದ ಆದೇಶವನ್ನ ಮಾಡಿರುವಂತದ್ದು. ಸೆಲಿಬಿ ಒಂದು ಏವಿಯೇಷನ್ ಸರ್ವಿಸ್ ನಿಂದ ಯಾರು ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾ ಇದ್ರು ಅದಕ್ಕೆ ಪೂರಕವಾಗಿ ಬೇರೆ ಒಂದು ಸಿಬ್ಬಂದಿಗಳನ್ನ ಬೇರೆ ಬೇರೆ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ಇದನ್ನ ಸರಿದೂಗಿಸ್ತೇವೆ ಅಂತಕ್ಕಂಥ ಮಾತನ್ನ ಈಗಾಗಲೇ ಕೇಂದ್ರ ವಿಮಾನಯಾನ ಇಲಾಖೆ ಹೇಳಿರುವಂತದ್ದು. ಜೊತೆಗೆ ಏರ್ಪೋರ್ಟ್ ನಲ್ಲಿ ಕಾರ್ಗೋ ಸರಕು ಸಾಗಾಣಿಕೆ ಆಗ್ಬೋದು, ಜೊತೆಗೆ ನೆಲ ನಿರ್ವಹಣೆ ಪಡೆ ಅಂದ್ರೆ ಗ್ರೌಂಡ್ ಹ್ಯಾಂಡ್ಲಿಂಗ್ ನಿರ್ವಹಣೆ ಏನ್ ಮಾಡ್ತಾ ಇದ್ರು ಸೆಲಿಬಿ ಈಗ ಸಂಪೂರ್ಣವಾಗಿ ನಿಷೇಧವನ್ನ ಏರಲಾಗಿದೆ. ಜೊತೆಗೆ ಇದನ್ನ ವಾಪಸ್ ಪಡೆದಿರುವಂತದ್ದು. ಒಟ್ಟಾರೆಯಾಗಿ ಏನು
ಪಾಪಿ ಪಾಕಿಸ್ತಾನಕ್ಕೆ ನೆರವು ನೀಡಿದಂತಹ ಟರ್ಕಿಗೆ ಸರಿಯಾದ ಬುದ್ಧಿಯನ್ನ ಕಲಿಸಬೇಕು. ಜೊತೆಗೆ ಟರ್ಕಿ ಮೂಲದ ಏನು ಸೆಲಿಬಿ ಏವಿಯೇಷನ್ ಸರ್ವಿಸ್ ಏನಿತ್ತು ಅದನ್ನ ಈಗ ಏರ್ಪೋರ್ಟ್ ನಲ್ಲಿ ನಿಷೇಧವನ್ನ ಹೇರಲಾಗಿದೆ. ಜೊತೆಗೆ ಅವರ ಸಿಬ್ಬಂದಿಗಳನ್ನು ಕೂಡ ವಾಪಸ್ ಕಳಿಸಿಕೊಳ್ತಕ್ಕಂತ ಒಂದು ಕೆಲಸವನ್ನ ಮಾಡಿ ಪಾಪಿ ಪಾಕಿಸ್ತಾನಕ್ಕೆ ಒಂದು ನೆರವನ್ನ ನೀಡಿದಂತಹ ಟರ್ಕಿಗೆ ಸರಿಯಾದ ಟಕ್ಕರ್ ಕೊಡ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್.